ಅಯ್ಯೋ ಇವತ್ತು ನನ್ನ ಖುಷಿಗೆ ಬರವೇ ಇಲ್ಲ. ಹಲೋ ರೀ, ಏನ್ ಮಾಡ್ತಿದ್ದೀರಾ? ಏನಿಲ್ಲ ಬೇಬಿ, ನೀನೇನ್ ಮಾಡ್ತಿದ್ಯಾ? ಖುಷಿ ತಡ್ಕೊಳಕ್ಕಾಗ್ದೆ ಆಕಾಶಕ್ಕೂ ಭೂಮಿಗೂ ನೆಗ್ದಾಡ್ತಿದೀನ್ರಿ. ಯಾಕೆ, ಏನಾಯ್ತೆ? ರೀ, ನಮ್ಮಮ್ಮ ದುಡ್ಡು ಕೊಡೋದಕ್ಕೆ ಒಪ್ಕೊಂಡ್ಬಿಟ್ರು ನೋಡಿ. ರಿಜಿಸ್ಟ್ರೇಷನ್ಗೆ ಏನೆಲ್ಲ ತಯಾರಿ ಬೇಕೋ ನೀವು ಆರಾಮಾಗಿ ಮಾಡ್ಕೊಳ್ಳಿ. ನಿಮ್ಮ ಹೆಂಡತಿ ಎಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದಾಳೆ ಅಂತಂದ್ರೆ ನಾ ಮಾಡಿದ ಆಕ್ಟಿಂಗ್ ಒಂಥರ ಗೊತ್ತೇ ಆಗಿಲ್ಲ. ಏಯ್, ನೀನ್ ನನ್ನ ಹೆಸರಲ್ಲಿ ಹಾಳು ಮಾಡ್ತೀಯ ಕಣೆ, ಎಲ್ಲ ನನ್ನ ತಲೆ ಮೇಲೆ ಬರುತ್ತೆ. ಒಂದು ಒಳ್ಳೆ ಶತ ದಡ್ಡನ್ ತರ ಆಡ್ಬೇಡ್ರಿ, ಸುಮ್ಮನೆ ನಾ ಹೇಳ್ದಂಗೆ ಕೇಳಿ. ಬೇಬಿ, ಅಮ್ಮ ಬರ್ತಾ ಇದಾರೆ, ನಾನು ಟಾಪ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ, ನೀವು ಹೂವನ್ನ ಸ್ಟಾರ್ಟ್ ಮಾಡಿ. ಓಕೆ, ಹೋಗ್ಲಿ ಬಿಡ್ರಿ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀರಾ? ಅಮ್ಮ ದುಡ್ಡು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ, ನಿಮ್ ಕಷ್ಟ ಎಲ್ಲ ಇವತ್ತಿಗೆ ತೀರ್ತು. ಅಳ್ಬೇಡಿ ಅಂದ್ರೆ ಅಳ್ಬೇಡಿ. ಬೇಬಿ ಯಾಕಮ್ಮ ಅಳ್ತಾ ಇದೀಯಾ? ಮಮ್ಮಿ, ಯಾಕಮ್ಮ ಅಳ್ತಾ ಇದೀಯಾ ಬೇಬಿ? ಇನ್ನೇನ್ ಮಾಡ್ಲಿ ಮಮ್ಮಿ, ನಮ್ಮ ಮನೆಯವರು ಫೋನ್ ಮಾಡಿದ್ರು, ದುಡ್ಡು ಅರೇಂಜ್ ಆಯ್ತಾ ಅಂತ ಕೇಳಿದ್ರು. ನಾವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನನ್ ಗಂಡ ಜೈಲಿಗೆ ಹಾಕ್ಬಿಡ್ತಾರಂತೆ ಮಮ್ಮಿ. ಹೌದಾ? ಹೌದು ಮಮ್ಮಿ, ಅದಕ್ಕೆ ನಮ್ಮ ಯಜಮಾನ್ರು ದುಡ್ಡು ಅರೇಂಜ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀನ್ ವಾಪಸ್ ಬಂದ್ಬಿಡು, ನಾವು ನಮ್ಮ ಮನೇನ್ ಮಾರಾದ್ರೂ ಅವ್ರಿಗೆ ದುಡ್ಡು ಕೊಡೋಣ, ಪಾಪ ತವ್ರ ಮನೆ ಕಷ್ಟ ಕೊಡಬೇಡ ಅಂದ್ರು ಮಮ್ಮಿ. ಬಾಯ್ ಮೇಲೆ ಹಾಕ್ತೀನಿ ನೋಡು. ಏನೇ ತೊಂದ್ರೆ? ಅಲ್ಲ, ಇರೋ ಮನೇನ ಮಾರ್ಕೊಂಡು ಗಂಡ ಹೆಂಡತಿ ಬೀದಿಗೆ ಬರ್ತೀರಾ? ನಾನಿರುವಾಗ ಯಾಕೆ ಹೆದರ್ಕೊಳ್ತೀಯ? ನಿನಗೆ ಎಷ್ಟು ದುಡ್ಡು ಬೇಕಾದ್ರೂ ನಾನು ಕೊಡ್ತೀನಿ ನೋಡು. ಅಳಿಯಂದ್ರಿಗೆ ಫೋನ್ ಮಾಡಿ ಹೇಳು, ಏನು ಹೆದರ್ಕೋಬೇಡ, ಧೈರ್ಯವಾಗಿರು ಅಂತ. ಮಮ್ಮಿ ಸುಮ್ಮನೆ ಯಾಕೆ ಮಮ್ಮಿ? ಮೊದಲೇ ಅದಕ್ಕೆ ದುಡ್ಡು ಕೊಡ್ಬೇಡ ಅಂತ ಹೇಳಿದಾಳೆ, ಅವಳ ಮಾತು ಮೀರಿ ನೀ ನನಗೆ ದುಡ್ಡು ಕೊಟ್ಟು ನಿಮ್ಮಿಬ್ಬರ ಮಧ್ಯೆ ನಾನೇ ಜಗಳ ತಂದಿಟ್ಟಂಗಾಗಲ್ವಾ? ಸಾಕು ಸುಮ್ನೆರೆ. ಅಲ್ಲ ಕಡೆ, ಅವಳೇನು ಅವ್ರ ಅಪ್ಪನ ಮನೆಯಿಂದ ತಂದ್ಕೊಟ್ಟಿದ್ದಾಳ ನನಗೆ ದುಡ್ಡು. ನನ್ನ ದುಡ್ಡನ್ನ ನನ್ನ ಮಗಳ ಕಷ್ಟ ಕೊಡದೆ ಇನ್ಯಾರು ಕೊಡ್ಬೇಕು ಅಂತ ನನ್ನ ಇಷ್ಟ ಬಂದಾಗ ಮಾಡ್ಕೋತೀನಿ. ಅವಳು ಯಾರು ನನ್ನ ಕೇಳಕ್ಕೆ? ನೋಡಮ್ಮ ಬೇಬಿ, ನೀನ್ ನಗ್ನಗ್ತಾ ಇರ್ಬೇಕು, ಅವಳು ಬೇಡ. ನನ್ನ ಕರು ಚುರುಕನ್ಬಿಡತ್ತೆ ಕಡೆ. ಎಲ್ಲ ನಗಮ್ಮ. ಸರಿ, ಈಗ ನಗ್ನಗ್ತಾ ಇರ್ಬೇಕು ಏನು? ನಾನು ಹೋಗಿ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ, ಯೋಚನೆ ಮಾಡ್ಬೇಡ. Don't worry baby ಚಿನ್ನಮ್ಮ, ಹೆವಿನಲ್ಲಿ ಅಣ್ಣನೇ ಇಷ್ಟರಮ್ಮ. Don't worry baby ಚಿನ್ನಮ್ಮ.